ಹಾಯ್ ಎಲ್ಲರಿಗೂ. ನಾವು 3 ಜನ ಫ್ರೆಂಡ್ಸು ಭಾಳ ವರ್ಷದ ಮೇಲೆ ಒಟ್ಟಿಗೆ ಮೀಟ್ ಆಗ್ಲಿಕ್ಕತ್ತೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಮದುವೆ ಆಗಿರೋ ಹೆಣ್ಮಕ್ಳಿಗಂತೂ ಇದೊಂಥರ ದೊಡ್ಡ ಲಕ್ಸುರಿ ಇದ್ದಂಗೆ ಹಳೆ ಫ್ರೆಂಡ್ಸನ್ನು ಮೀಟ್ ಆಗೋದಂದ್ರೆ. ನೋಡೋಣ ಇವತ್ತಿನ ದಿನ ಏನೇನಾಗುತ್ತೆ ಬರ್ರಿ. ಎಸ್ ಇಲ್ಲಿ ನೋಡ್ರಿ, ಎಲ್ಲರೂ ಅವ್ರವ್ರ ಮಕ್ಕಳ ಜೊತೆ ಊಟ ಮಾಡ್ತಾರೆ, ಬಿಸಿ ಇದ್ದಾರೆ. ಟುಡೇಸ್ ಮೆನು ಸಣ್ಣ ಸಣ್ಣ ಏನಿದು ದಾಲ್ ಕಿಚಡಿ. ಹಾಯ್, ಇಲ್ಲೊಂದು ಕೂತದ, ಇಲ್ಲೊಂದು ಸ್ವಲ್ಪ ಇದ್ದಿದ್ರಾಗೆ ದೊಡ್ಡದ. ಇಲ್ಲೇ ಅಲ್ಲಿ ಒಂದು ನಮ್ದು ಅನಾಹುತ್ ಕೂತದಿಲ್ಲ. ಅನಾಹುತ್ ಊಟ ಮಾಡ್ತಿ ಅಗಸ್ತ್ಯ ಊಟ ಮಾಡ್ತಿ? ಒಟ್ಟವಲ್ಲೆ ಅಂತದ ಊಟ ಅಂದ್ರೆ ಒಟ್ಟವಲ್ಲೆ. ಮಾಷಾಂಡು ಇಲ್ಲೇ ನನ್ನ ತಮ್ಮ ಹರ್ಷಿತ್, ಅಕ್ಷತನ ಮಗ ಅಗತ್ಯ, ಇದು ನನ್ನ ಮಗಳು ಮೀರಾ, ಇದು ವರ್ಷನ್ ಮಗ ವರದೇಂದ್ರ. ಅವನಿಗೆ ವಿವಾನ್ ಅಂತ ಕರೀತಾರೆ, ಬಟ್ ಅವನ ಹೆಸರು ವರದೇಂದ್ರ. ಸೊ ಇವ್ ನೋಡಿ, ಇಲ್ಲಿ ಮಸ್ತ್ ಆಟಾಡ್ಲಿಕ್ಕತ್ತಾವ ಹುಡುಗರು. ಅಕ್ಷತ ಫುಲ್ ಟೆಂಟ್ ಎಲ್ಲ ಹಾಕಿ ಕೊಟ್ಬಿಟ್ಟಾಳ. ಹುಡುಗರಿಗೆ ಏನೋ ಒಂಥರ ಸ್ವರ್ಗ ಸಿಕ್ಕಂಗೆ ಆಗ್ಬಿಟ್ಟೈತಿ. ಈ ಕಡೆ ಬಂದ್ರೆ ಎರಡು ಫ್ರೆಂಡ್ಸ್ ಏನೋ ಮಾಡ್ಲಿಕ್ಕತ್ತಾರ. ನಾವು ಎಲ್ಲ ಇವಾಗ ನನ್ನ ಫ್ರೆಂಡ್ಸು ನಮ್ಮ ಮನೆಗೆ ಬಂದಿದ್ದಾರೆ. ಅವರಿಗೆ ನಾವು ಆತಿಥ್ಯವನ್ನ ಕೊಡ್ತಾ ಇದ್ದೇವೆ. ನಮ್ಮ ಜೊತೆ ನೀವು ಜಾಯ್ನ್ ಆಗಿ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಅಯ್ಯೋ, ನೊಣ ಹಾಕ್ಬಿಟ್ಯಾ? ಅರೆ ಬಾಪ್ರೆ, ನೋಡಿ ಈ ತರ ಆಗಿದೆ. ಇವರೆಲ್ಲ ಬರೋಕ್ಕಿಂತ ಮುಂಚೆ ನಮ್ಮ ವರದೇಂದ್ರ ಅವರು ನೋಡಿ. ವರ್ದಾ ಎಲ್ಲ ನೋಡಿ ಫ್ರೆಂಡ್ಸ್ ಹೇಗ್ ಮಾಡ್ತಾ ಇದ್ದಾರೆ. ಅಲ್ಲ ಬಾಯಲ್ಲಿ, ಇವರೆಲ್ಲ ನನ್ನ ಫ್ರೆಂಡ್ಸ್ ಬರ್ತಾರೆ ಅನ್ಕೊಂಡು ಎಲ್ಲ ಮನೆ ನೀಟಾಗಿ ಇಟ್ಕೊಂಡಿದ್ದೆ. ಡಬ್ಬ ನನ್ನ ಮಕ್ಕಳು ಬಂದು ಈ ಥರ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಸೊ ನನ್ನ ಮಗಳು ಮೀರಾ ಒಟ್ಟ ಯಾರ ಕೈಗೆ ಹೋಗಂಗಿಲ್ಲ. ಸೊ ಯಾರ ಕೈಯಾಗ ಹಿಡ್ಕೊಂಡ್ರಂದ್ರೆ ನಾ ಪಟ್ನ ವೀಡಿಯೋ ಅವ್ರ ಫೋಟೋ ತೆಗೆದುಬಿಡ್ತೀನಿ. ಯು ನೆವರ್ ನೋ ಮತ್ತು ಯಾವಾಗ ಈ ಮೂಮೆಂಟ್ ಸಿಗುತ್ತಂತೆ. ಆಕೆಗೆ ಇನ್ನೂ ರಿಯಲೈಸ್ ಆಗಿಲ್ಲ ಬೇರೆಯವ್ರ ಕೈಯಾಗ ಅದೀನಿ ಅಂತೇಳಿ. ಇವಾಗ ಸಣ್ಣಂಗೆ ಆಕಿಂದು ಮೂಡ್ ಚೇಂಜ್ ಆಗೋದು. ಆಗ ಇವಾಗ ಅಮ್ಮ ಅಂತ ಇಲ್ಲೇ ನಾವೆಲ್ಲರೂ ಊಟಕ್ಕೆ ಕುಂತೀವಿ. ಮಧ್ಯಾಹ್ನ 2 ಗಂಟೆ ಆಗಿತ್ತು. ಫಸ್ಟ್ ಟೈಮ್ ವ್ಲಾಗ್ ಮಾಡತ್ತೀವಲ್ಲ, ಒಟ್ಟು ಎಲ್ಲರೂ ಪೋಸ್ ಕೊಡೋದು. ಆಗ ಏಕಿನೂ ಪೋಸ್. ಈಗ ನೋಡ್ಸ ವರ್ಷ ಕ್ಯಾಮ್ರಾ ಅದ ಅಂದ ತಕ್ಷಣ ಎಲ್ಲರೂ ಕಾನ್ಷಿಯಸ್ ಆಗಿಬಿಡೋದು. ಇವ ನೋಡಿವ ಹಾಯ್ ಅಂತಾನ. ಮೀರಾ ನೋಡಿ ಏನು ಮಾಡೋದು. ಮೀರಾ ಕಸ ಹುಡುಗ್ಲಿಕ್ಕತ್ತಿ ಹುಡುಗ. ನೋಡಿ ಉಡಾಳ್ಗಳು ನೋಡಿ, ಉಡಾಳ ಅಂದ್ರೆ ಮಾಮಿಗೆ ಹಚ್ಚಿ ನಾವು ಅಲ್ಲಿ ಅಟ್ಟಿ ಬಂದ್ಬಿಟ್ಟಿದ್ವಿ. ಎಲ್ಲವೂ ಅಲ್ಲಿ ಅಟ್ಟಿ ಇಲ್ಲಿ ಬಂದು ಸ್ಪೆಂಡ್ ಮಾಡ್ತಾ ಇದ್ವಿ. ಆದ್ರೂ ಒಂದ್ ಕಣ್ಣು ಅಲ್ಲಿ ಇರ್ಬೇಕು. ಅವ ನಿನ್ ಮಗ ಮತ್ತ ಈಗಿನ ಮಗ ಇಬ್ರು ಒಬ್ರ ಮೇಲೆ ಒಬ್ರು ಬಿದ್ದು ಉಳ್ಳಾಡ್ಲಿಕ್ಕೆ ಹತ್ಬಿಟ್ಟ. ಅವಾಗ ಹೋಗಿ ಸ್ಕಾಡ್ ವಿಸಿಟ್ ಮಾಡ್ತಾರಲ್ಲ, ಆ ಥರ ವಿಸಿಟ್ ಮಾಡ್ಕೊಂಡು ಬರೋದು. ಈವ್ನಿಂಗ್ 4 o'clock ಆಗಿತ್ತು. ಸೊ ಎಲ್ಲರೂ ಹೊರಟಿವಿ ಇಬ್ರಾಹಿಂ ರೋಜಾ ನೋಡಲಿಕ್ಕೆ. ನೋಡೋಣ ಹೆಂಗಿರುತ್ತಂತೆ. 5:40ಗೆ ಬಂದಾಗುತ್ತಂದ್ರೆ, ಸೊ ಕರೆಕ್ಟ್ 5:15ಗೆ ಇಲ್ಲಿದ್ವಿ ನಾವು. ಸೊ ವಿ ಹ್ಯಾಡ್ ವೆರಿ ಲೆಸ್ ಟೈಮ್. ಅದಕ್ಕೆ ಲಘು ಹೋಗಿ ಟಿಕೆಟ್ಸ್ ತೊಗೊಂಡು ವಿಸಿಟ್ ಮಾಡ್ಬೇಕಂತೇಳಿ ಇಲ್ಲಿ ಅಕ್ಷತಾ ಹೋಗ್ಯಾಳ. ಆಕಿನ ಹಿಂದೆ ಆಕಿನ ಮಗ ಹೋಗ್ಯಾನ. ಒಂದು ಟೈಮ್ದಾಗ ಸ್ಕೂಲ್ ಬ್ಯಾಗ್ ಹಿಡ್ಕೊಂಡು ಒಟ್ಟಿಗೆ ಹೋಗ್ತಾ ಇದ್ವಿ. ಇವಾಗ ಮಕ್ಕಳನ್ನ ಹಿಡ್ಕೊಂಡು ಹೊಂಟೀವಿ. ಅವಾಗಿಂದ ಇಲ್ಲಿ ತನಕ ಏನಂದ್ರೂ ಏನೂ ಚೇಂಜ್ ಆಗಿಲ್ಲ. ನಮ್ಮ ಫ್ರೆಂಡ್ಶಿಪ್ದಾಗ ಹೆಂಗದೀವೋ ಹಾಗೇ ಅದೀವಿ. ಜಗತ್ತಿನ ಸುಪ್ರಸಿದ್ಧ ತಾಜ್ ಮಹಲ್ಗೆ ಸ್ಫೂರ್ತಿಯಾದಂತಹ ಒಂದು ಕಟ್ಟಡ ಬಿಜಾಪುರದಾಗದ. ಲುಕ್ ಎಟ್ ದಟ್. ಸೊ ಇದು ತಾಜ್ ಮಹಲಿಗೆ ಇನ್ಸ್ಪೈರ್ ಆಗಿರುವಂತಹ ಕಟ್ಟಡ ಅಂತ. ನೈಸ್. ನಾ ಹೇಳ್ದಂಗೆ ಇಬ್ರಾಹಿಂ ರೋಜಾ ತಾಜ್ ಮಹಲ್ ಕಟ್ಟಲಿಕ್ಕೆ ಸ್ಫೂರ್ತಿ ಆಗ್ಯದಂತ ಎಲ್ಲರೂ ಹೇಳ್ತಾರೆ. ಇದನ್ನು ಸೌತ್ ಇಂಡಿಯಾದ ತಾಜ್ ಮಹಲ್ ಅಂತ ಕೂಡ ಹೇಳ್ತಾರೆ. ನೋಡ ಎಷ್ಟು ಚಂದ ನಮ್ಮ ಸೌತ್ ಇಂಡಿಯಾದ ತಾಜ್ ಮಹಲ್.
ನಾ ವಿಡಿಯೋ ಮಾಡತ್ತೀನಿ. ಹಿಂಗೆ ಮಾಡಿ ಮದರ್ಸ್ ಮಂಗ್ಯಾನ ಆಟ ಆಡೋರು ಮಕ್ಕಳು ಅದನ್ನ ನೋಡಿ ಮಾಡೋರು. ಇಲ್ಲೇ ನಮ್ಮದು ಮತ್ತು ನಮ್ಮ ಹುಡುಗರದು ಓಡೋ ವಿಡಿಯೋ ಸ್ಲೋ ಮೋಷನ್ದಾಗ ತೆಗಿಬೇಕಂತ ಟ್ರೈ ಮಾಡ್ಲಿಕ್ಕತ್ತೀವಿ. ಅವರಿಗೆ ಓಡಂದ್ವಿ, ಎಲ್ಲ ಹುಡುಗರು ಒಂದೊಂದು ದಿಕ್ಕಿಗೆ ಓಡಿದ್ವು. ನಮ್ಮ ಮೀರಾ ಅಂತರೂ ಓಡಲೇ ಇಲ್ಲ. ನಾ ದುಗ್ಗಿಸ್ಕೊಂಡು ಕರ್ಕೊಂಬಂದೀನಿ. ನಾವೆಲ್ಲರೂ ಇಲ್ಲಿ ಕುತ್ಕೊಂಡು ಇದು ಮಾಡಕತ್ತಿದ್ರೆ ಇವರಿಬ್ಬರು ನೋಡ್ರಿ, ಇವ್ರದ್ದು ಬೇರೆನೇ ಲೋಕ. ನೀವೇನ್ರ ಮಾಡ್ಕೋರಿ. ಆಕ್ಚುಲಿ ಎಂಜಾಯ್ಮೆಂಟ್ ಅವ್ರು ಮಾಡ್ಲಿಕ್ಕತ್ತಾರ, ನಾವು ಜಸ್ಟ್ ಇನ್ಸ್ಟಾಗ್ರಾಮಿಗೆ ವಿಡಿಯೋ ಅಪ್ಲೋಡ್ ಮಾಡಕ್ ಬರತ್ರಿ. ಆಕ್ಚುಲಿ ಎಂಜಾಯ್ಮೆಂಟ್ ಇವ್ರದ್ದು. ತಿರ್ಕೋತ ಹೊಂಟಾವ್. ಅಕ್ಕಿ ನೋಡಿ ವಾ ವಾ ಎಲ್ಲೋ ಹೋಗ್ತಾ ಇದಾರೆ. ನಿಮ್ಮ ಸವಾಸ ಬೇಡ, ಸೋಷಿಯಲ್ ಮೀಡಿಯಾ ಸವಾಸ ಬೇಡ ಅಂತ ಅಲ್ಲೊಂದು ಕಪಲ್ ಪ್ರೈವೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೆ. ಗೋರಿಗಳು ಸತ್ತೋರ್ನ ಹಾಕ್ಯಾರದ್ರೊಳಗ ತತ್ತು ಫುಲ್ ಅಂಜ್ಲಿಕತ್ತಾನ ಗೋರಿಗಳನ್ನ ನೋಡಿ. ಇವ ಗೋರಿ ನೋಡಿ ಎಂಜಾಕತ್ತಾನ. ಹರ್ಷಿತ ಹೌದಾ? ನೋಡಿ ಗಾಯ ಸಂಡಾಸ್ ಅಂತ. ಅಲ್ಲಿಂದ ನಾವು ತೊರ್ವಿ ಲಕ್ಷ್ಮೀ ನರಸಿಂಹಸ್ವಾಮಿ ಗುಡಿಗೆ ಬಂದು ದರ್ಶನ ತೊಗೊಂಡು ಹೋದ್ವಿ. ಅಷ್ಟೊತ್ತಿಗೆ ನನ್ನ ವಾಯ್ಸ್ ಎಲ್ಲ ಹೋಗಿ ಮಾತಾಡೋಕ್ಕೆ ಬರವಲ್ದಾಗಿತ್ತು. ಫುಲ್ ವಾಯ್ಸ್ ಹೋಗ್ಬಿಟ್ಟಿತ್ತು ಥಂಡಿಗೆ. ಇಲ್ಲೇ ಬಿಜಾಪುರ ಫೇಮಸ್ ಟೌನ್ ಪ್ಯಾಲೇಸ್ ಹೋಟೆಲ್ಗೆ ಬಂದೀವಿ. ಆ್ಯಂಬಿಯನ್ಸ್ ಅಂತೂ ಕೇಳಂಗಿಲ್ಲ, ಭಾರಿ ಅದ. ಎಲ್ಲ ಮಕ್ಕಳಿಗೆ ಆಟ ಆಡಲಿಕ್ಕೆ ಇಲ್ಲೇ ಪ್ಲೇಗ್ರೌಂಡ್ ಥರ ಮಾಡ್ಯಾರ. ಸೊ ಸಣ್ಣ ಹುಡುಗರು ಎಲ್ಲ ಮಸ್ತ್ ಮಜಾ ಮಾಡಿದ್ವು. ಇಲ್ಲೋಣ ನಮ್ಮ ವರ್ದ ಎಷ್ಟು ಚಂದ ಆಟ ಆಡತ್ತಾನ. ಅಗತ್ಯ ಫುಲ್ ಎಂಜಾಯ್ಮೆಂಟ್ ಮೂಡೊಳಗಿದಾನ. ಹಾಗೆ ಮ್ಯಾಲೆ ಬಂದ್ವಿ. ಮ್ಯಾಲೆ ಬಂದು ಎಲ್ಲಿ ಕೂತ್ಕೊಳ್ಳೋಣ ಅಂತ ಸೀಟ್ ಹುಡುಕ್ಲಿಕ್ಕತ್ತಿದ್ವಿ. ನೀವು ಆ್ಯಂಬಿಯನ್ಸ್ ನೋಡ್ಬೋದು, ಅಷ್ಟು ಭಾರಿ ಫ್ಯಾಮಿಲಿ ಫ್ರೆಂಡ್ಲಿ ಆ್ಯಂಬಿಯನ್ಸ್ ಅದ. ಮತ್ತು ನನಗೇನು ರೊಕ್ಕ ಕೊಟ್ಟಿಲ್ಲ, ಮತ್ತು ಪ್ರಮೋಷನ್ ಮಾಡಂತೇಳಿ ನಾನು ನನಗನ್ಸಿದ್ದು ಹೇಳಿಕತ್ತೀನಿ. ನಿಮಗೂ ಏನರ ಬರ್ಡೇ ಪಾರ್ಟಿ ಮಾಡ್ಬೇಕಂತಿದ್ರು, ಅವ್ರು ಏನರ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇದ್ರೆ ಇಲ್ಲೇ ಕಣ್ಣು ಮುಚ್ಕೊಂಡು ಬರ್ಬೋದು. ನಮ್ಮ ಅಗತ್ಯ ಬಂದ ಕೂಡಲೇ ನಾ ಕಲ್ಸಕ್ಕೆ ಚಾಲೂ ಮಾಡ್ಯಾನ. ಇಲ್ಲಿ ನೋಡಿ, ಉಪ್ಪು ನೋಡಿ. ಅಗತ್ಯ ವರದೇಂದ್ರಗೋಸ್ಕರ ಸ್ಪೆಷಲ್ ಆಗಿರೋ ಆಸನ ಬಂದದ. ಕೂಡ್ತಾನೀಗ. ಈ ಹುಡುಗನಿಗೆ ಎಷ್ಟು ಇದು ಮಾಡಿ ತಿನ್ನಿಸ್ಬೇಕಂದ್ರ 4 ಹುಡುಗರಿಗೆ ಹೊಗಳ್ಬೇಕು ಅಂದ್ರೆ ಇವ ತಿಂತಾನ. ಈ ಹುಡುಗ ಬರೀ ಕೆಚಪ್ ಬೇಕನ್ನ ಆತೈತಿ. ಅದ್ರಾಗ ಹೊಟ್ಟೆ ತುಂಬಿ ಅದನ್ನ ನೆಕ್ಕಸ್ಲಿಕ್ಕತ್ತಾಳ. ಚಲೋ ಐತಿ, ಬೇಕು ಮಸ್ತ್ ಅಂತ. ಇದು ಕಣ್ಣಾಗ ನೀರ್ ಬರತೈತಿ, ಆದ್ರೂ ಖಾರ ಬಿಡವಲ್ಲಕಿ. ಕಣ್ಣಾಗ ನೀರ್ ಬರತೈತಿ. ಗೋಬಿ ಮಂಚೂರಿ